ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಮೋಟಾರ್ ಸಾರಿಗೆಗೆ ಸಂಬಂಧಿಸಿದ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂಥದ್ದು ಹೋರಾಟವನ್ನು ನಾವು ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ರಿ. ಅದು ಈಗ ಕಾರ್ಯಗತ ಆಗಿದೆ. ಯಾವ ಡ್ರೈವರಿಂದ ಟೈರ್ ಪಂಚರ್ ಹಾಕೋವರೆಗೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯ ಸಿಗೋದಕ್ಕೆ ಸಾಮಾಜಿಕ ಭದ್ರತಾ ಮಂಡಳಿ ರಚನೆ ಆಗಿದೆ. ಸ್ವಂತ ಸಂಪನ್ಮೂಲಗಳ ಕೂಡಿಕರಣ ಕೂಡ ಇವತ್ತು ಸರ್ಕಾರದ ವ್ಯವಸ್ಥೆ ಆಗಿದೆ. ಅದ್ರ ಜೊತೆಯಲ್ಲಿ ಒಂದಿಷ್ಟು ಹೋರಾಟ, ಒಂದಿಷ್ಟು ಮನವಿಗಳನ್ನು ನಾವು ಸರ್ಕಾರದ ಮುಂದೆ ತರ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಪ್ರಾರಂಭವಾಗಿ ಇವತ್ತು ಕಟ್ಟಡ ಕಾರ್ಮಿಕರು ಅಂತ ಏನು ಬರ್ತಾರೆ, ಅವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಕುಟುಂಬಗಳು ಕೆಲಸಕ್ಕೋಸ್ಕರ ವಲಸೆ ಬರೋ ಕಾರಣಕ್ಕೋಸ್ಕರ ಮಕ್ಕಳನ್ನು ಜೊತೆ ಕರ್ಕೊಂಡು ಬರ್ತಾರೆ. ಅವರಿಗೆ ಗುಣಮಟ್ಟದ ಅಲ್ಲಿ ಯಾವುದೋ ಶಾಲೆಗೆ ಸೇರಿಸ್ತಾರೆ, ಆದರೆ ಅಲ್ಲೂ ಕೂಡ ಅರ್ಧ ಬರ್ಧ ಆಗುತ್ತೆ. ಹಾಗಾಗಿ ನಮ್ಮದು ಆಗ್ರಹ ಏನದು ಸರ್ಕಾರದ ಮುಂದೆ ಅಂತ ಹೇಳಿದರೆ, ಯಾವ ಕಟ್ಟಡ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇದೆ ಅದರ ಅಡಿಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಗೆ ಮುರಾರ್ಜಿ ಮತ್ತು ಯಾವ ನವೋದಯ ಶಾಲೆಗಳಿದೆ ಆ ಶಾಲೆಗಳ ಮಾದರಿಯಲ್ಲಿ ಶಾಲೆಗಳನ್ನ, ವಸತಿ ಶಾಲೆಗಳನ್ನು ತೆರಿಬೇಕು. ಅದರ ಮೂಲಕ ಅಲ್ಲಿ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಅವಕಾಶ ಕೊಡಬೇಕು. ಅದರ ಮೂಲಕ ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಒಬ್ಬ ಕಟ್ಟಡ ಕಾರ್ಮಿಕನ ಮಗ PhD ಮಾಡ್ತಕ್ಕಂಥ, ವಿಜ್ಞಾನಿ ಆಗುವಂಥ, ಡಾಕ್ಟರ್ ಆಗುವಂಥ ಅವಕಾಶಗಳನ್ನು ಸರ್ಕಾರ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತೇನೆ. ಹಾಗೆ ವಿಶೇಷ ಚೇತನರು ಅಂತ ಇದ್ದಾರೆ. ಈ ವಿಶೇಷ ಚೇತನರಿಗೆ ಸಮಾಜಕ್ಕೆ ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆದರೆ ಅದರ ವೇಗ ಕಡಿಮೆ ಇದೆ. ಅದು ಪರಿಣಾಮಕಾರಿಯಾಗಿ ಆಗಬೇಕು. ಅದ್ರ ಜೊತೆಯಲ್ಲಿ ಯಾವ ಖಾಸಗಿ ಶಾಲೆಗಳಿದೆ, ಪ್ರತಿಷ್ಠಿತ ದೊಡ್ಡ ದೊಡ್ಡ ಖಾಸಗಿ ಶಾಲೆಯಲ್ಲಿ 5% ವಿಶೇಷ ಚೇತನರ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಿದ್ದೀನಿ. ಮತ್ತು ಅದ್ರ ಜೊತೆಯಲ್ಲಿ ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ನೌಕರಿ ವ್ಯವಸ್ಥೆಯಲ್ಲಿ ಈ ವಿಶೇಷ ಚೇತನರಿಗೆ 5% ಅವಕಾಶವನ್ನು ಅಲ್ಲೂ ಕೊಡಬೇಕು. ಅವರನ್ನ ಮುಖ್ಯವಾಹಿನಿಗೆ ತರೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಮಾಡಿದೆ, ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಿದೆ. ಯಾವ ವಹಿವಾಟಿ ಮೇಲೆ 1% ತೆಗೆದುಬಿಟ್ಟು ಅದಕ್ಕೆ ಮಂಡಳಿ ಮಾಡಿ, ಯಾವ ಡೆಮೋಟೋ ಈ ಥರದ, ಸ್ವಿಗ್ಗಿ ಈ ಥರದ ಫುಡ್ಡು ಇತರೆ ಸಾಮಗ್ರಿಗಳನ್ನು ಡೆಲಿವರಿ ಮಾಡ್ತಿದ್ದಾರೆ, ಆ ಡೆಲಿವರಿ ಬಾಯ್ಸ್ಗಳಿಗೆ ಈಗ ಒಂದು ಮಂಡಳಿ ಆಗಿದೆ. ಆ ಮಂಡಳಿ ಆಗಿದ್ರೂ ಕೂಡ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಇನ್ನೂ ಕೂಡ ಆಗಲಿಲ್ಲ. ಅದನ್ನು ಪರಿಣಾಮಕಾರಿ ತ್ವರಿತವಾಗಿ ಅದನ್ನು ಕಾರ್ಯಗತಗೊಳಿಸಬೇಕು. ಅದರ ಮೂಲಕ ಅವರ ಮಕ್ಕಳಿಗೆ ಶಿಕ್ಷಣ ಜೊತೆಯಲ್ಲಿ ಅವರ ಆರೋಗ್ಯದ ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ ರಸ್ತೆ ಮೇಲೆ ಅವರು ತಿರುಗ್ತಾ ಇರ್ತಾರೆ. ಇವತ್ತಿನ ವಾಯು ಮಾಲಿನ್ಯ, ಅವರ ಹೊಗೆ ಅವರ ಶ್ವಾಸಕೋಶವನ್ನು ತೆಗಿತಾ ಇದೆ. ಅದಕ್ಕೆ 5 ಲಕ್ಷ ರೂಪಾಯಿವರೆಗೆ ಅವರಿಗೆ ಆಸ್ಪತ್ರೆ ವೆಚ್ಚವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. 5 ಲಕ್ಷ ರೂಪಾಯಿವರೆಗೆ. ಇದು ಕೂಡ ನಮ್ಮದು ಆಗ್ರಹ ಇದೆ. ಮತ್ತು ಅದ್ರ ಜೊತೆಯಲ್ಲಿ ಭಾಳ ದೊಡ್ಡ ಕಾರ್ಮಿಕ ಸಮೂಹ ಅಂತ ಹೇಳಿದರೆ 101 ವಲಯಗಳನ್ನು ಮಾಡಿದೆ ಸರ್ಕಾರ. ಅದು ಕಮ್ಮಾರಿಂದ ಹಿಡಿದು ಮನೆ ಕೆಲಸದವರೆಗೆ. ಇವರಿಗೆ ಸ್ವಂತ ಸಂಪನ್ಮೂಲಗಳು ಇವತ್ತಿನವರೆಗೂ ಇಲ್ಲ. ಸರ್ಕಾರ ಇವತ್ತೇನು ಬಜೆಟಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಏನು ಬಜೆಟಲ್ಲಿ ಕೊಡ್ತಾರೆ ಅದ್ರ ಮೇಲೆ ಅವರ ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಇಲ್ಲ. ಈಗ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಅವ್ರಿಗೆ ಸವಲತ್ತು ಕೊಡಬೇಕು ಅಂತ ಆದರೆ ಲೇಬರ್ ಸೆಸ್ ಮೇಲೆ ಯಾವ ಆಸ್ತಿ ತೆರಿಗೆ ಇದೆ ಆ ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕ್ಬೇಕು. ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಿದಾಗ ಮಾತ್ರ ಈ 101 ವಲಯಗಳು ಏನು ಬರ್ತದೆ, ಈ ವಲಯಗಳಿಗೆ ಕಮ್ಮಾರನಿಂದ ಚಮ್ಮಾರ, ಕುಂಬಾರ, ಮಡಿವಾಳ, ಬಟ್ಟಿ ಕಾರ್ಮಿಕ, ಚಿಂದಾಯವರ, ಹೋಟೆಲ್ ಕಾರ್ಮಿಕರು, ಮನೆ ಕೆಲಸ ಮಾಡ್ತಕ್ಕಂಥವ್ರು, ದಿನಪತ್ರಿಕೆ ಹಾಕ್ತಕ್ಕಂಥವ್ರು, ಫೋಟೋಗ್ರಾಫರ್ಗಳು, ಈ ಥರದ 101 ಏನು ವಲಯಗಳನ್ನು ಮಾಡಿದೆ ಸರ್ಕಾರ, ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಆದರೆ ನೀವು ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಿ ಅದನ್ನು ಅಂಬೇಡ್ಕರ್ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಿ ಅದರ ಮೂಲಕ ಅವರ ಮಕ್ಕಳಿಗೆ, ಅವರ ಆರೋಗ್ಯಕ್ಕೆ, ಅಪಘಾತ ಆದರೆ ಆಸ್ಪತ್ರೆ ವೆಚ್ಚ,
ಈ ಥರದ ಎಲ್ಲ ಸಂಗತಿಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಸರ್ಕಾರದ ಗಮನ ತೆರತಕ್ಕಂಥ ಕಾರ್ಮಿಕ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ತೀವಿ ಅಂದ್ರೂ ಕೂಡ ಕಾರ್ಮಿಕ ಮಂತ್ರಿಗಳು ಹೇಳಿದ್ದಾರೆ. ನಮ್ದೊಂದು ಅಪೇಕ್ಷೆ ಇದೆ, ಬಜೆಟಲ್ಲಿ ಇದು ಸಂಬಂಧಪಟ್ಟಂತೆ ಏನಾದರೂ ಒಂದು ಘೋಷಣೆಯನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಾರ್ಮಿಕ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಅಡಿಕೆ ಒಂದು ಕಮರ್ಷಿಯಲ್ ಉದ್ಯಮವಾಗಿ ಬೆಳೆದ್ಬಿಟ್ಟಿದೆ. ಕೃಷಿ ಉದ್ಯಮ ಆಗಿದ್ರೂ ಕೂಡ ಅಡಿಕೆ ಒಂದು ಕಮರ್ಷಿಯಲ್ ಉದ್ಯಮ, ಸಾವಿರಾರು ಕೋಟಿ ವಹಿವಾಟು ನಡೀತಿದೆ. ನಾನು ಅಡಿಕೆ ಕಾರ್ಮಿಕರನ್ನ ಒಂದ್ಸರಿ ಭೇಟಿ ಮಾಡಿದ್ದೆ. ಅವಳು ಮದುವೆ ಆದಾಗ 18 ವರ್ಷ ಇದ್ದಾಗ ಮದುವೆ ಆದಾಗ ಅವಳಿಗೆ 100 ರೂಪಾಯಿ ಕೂಲಿ ಕೊಡ್ತಾ ಇದ್ರಂತೆ. ಅದಾದ್ಮೇಲೆ ಮೊನ್ನೆ ಭೇಟಿ ಮಾಡಿದಾಗ ಅವಳು ಹೇಳ್ತಾಳೆ, ಆವಾಗ 100 ರೂಪಾಯಿ ಇತ್ತು, ಈಗ ಅವಳಾಗಲೇ 60 ವರ್ಷ ಆಗೋಗಿದೆ, ಅವಳಿಗೆ 300 ರೂಪಾಯಿ ಕೂಲಿ. ಈ ವೇತನ ತಾರತಮ್ಯಗಳು ನಿಲ್ಬೇಕು. ಈ ವೇತನ ತಾರತಮ್ಯ ನಿಲ್ಬೇಕು ಅಂತಾದ್ರೆ ಈ ಯಾವ ವಹಿವಾಟು ಗಿಗ್ ಕಾರ್ಮಿಕರ ಮಾದರಿಯಲ್ಲಿ ಯಾವ ಕಂಪನಿಗಳಲ್ಲಿ 1% ಮಾರಾಟದ ವಹಿವಾಟು ಮೇಲೆ ನಡೀತಾ ಇದೆ, ಮಾಡಿದ್ರೆ ಮಂಡಳಿಯನ್ನ ಗಿಗ್ ಕಾರ್ಮಿಕರದು, ಅದೇ ರೀತಿಯಲ್ಲಿ ಈ ಅಡಿಕೆ ಕಾರ್ಮಿಕರು ಮತ್ತು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವ್ರದ್ದು ಕೂಡ ಒಂದು ಭದ್ರತಾ ಮಂಡಳಿಯನ್ನ ಮಾಡಿ ಅಲ್ಲಿ ಏನು ವಹಿವಾಟು ನಡೀತೆ ಅದಕ್ಕೆ ಲೇಬರ್ ಸೆಸ್ 1% ಹಾಕಿದ್ರೆ ರಾಜ್ಯದಲ್ಲಿ ಇನ್ನು ಯಾವುದೇ ಕಾರ್ಮಿಕನಿಗೆ, ಮಕ್ಕಳಿಗೆ ಅಥವಾ ಅವರ ಆರೋಗ್ಯಕ್ಕೆ ಅಥವಾ ಅವರ ಅಪಘಾತದಿಂದ ಮೃತಪಟ್ಟ ಕುಟುಂಬ ಅನಾಥ ಆಗಲ್ಲ. ಹಾಗಾಗಿ ನಮ್ದು ಆಗ್ರಹ ಅಂತ ಹೇಳಿದ್ರೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ್ದು ಈ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು. ನಿರಂತರವಾದಂಥ ನಮ್ಮ ಹೋರಾಟ ಇದೆ. ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರ ಯಾವ ಭದ್ರತಾ ಮಂಡಳಿ ಮಾಡಿದ್ರಿ ಅದೇ ಮಾದರಿ ಇವೆಲ್ಲ ಮಾಡಬೇಕು. ಇದು ಮಾಡಿದಾಗ ಅದರದೇ ಆದಂಥ ಸ್ವಂತ ಕಟ್ಟಡ ಕಾರ್ಮಿಕರ ಥರ ಅದೇ ಸ್ವಂತ ಬಂಡವಾಳ ಇರ್ತದೆ. ಅದಕ್ಕೆ ಸರ್ಕಾರ ಬೇರೆ ಹಣವನ್ನು ಹಾಕುವಂಥ ಅವಶ್ಯಕತೆ ಬಜೆಟಲ್ಲಿ ಘೋಷಣೆ ಮಾಡ್ತಕ್ಕಂಥ ಅವಕಾಶ ಬರೋದಿಲ್ಲ. ಹಾಗಾಗಿ ಇದನ್ನ ಕಾರ್ಯಗತ ಮಾಡಬೇಕು. ಇದಕ್ಕೋಸ್ಕರ ಒಂದು ಕಾನೂನು ತರಬೇಕು, ಇದಕ್ಕೋಸ್ಕರ ಒಂದು ಸೆಷನ್ ಕರಿಬೇಕು ಅನ್ನುವಂಥ ಆಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ಧನ್ಯವಾದಗಳು.